ಸ್ನೇಹಿತರೆ, ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಸರ ಗ್ರಾಮ ಆಡಳಿತ ಅಧಿಕಾರಿ ಅಧಿಸೂಚನೆ ಯಾವಾಗ ಆಕತಿ ಅಂತ ಕೇಳತ್ತಿದ್ರಿ. ಇದ್ರ ಜೊತೆಗೆ ಕೆಲವೊಂದು ವಿದ್ಯಾರ್ಥಿ ಏನು ಕೇಳ್ತಿದ್ರು ಅಂದ್ರೆ, ಸರ ಸಿಲೆಬಸ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ರಿ, ಏನೈತ್ರಿ ಯಾವ ರೀತಿಯಾಗಿ ಸಿಲೆಬಸ್ ಇರ್ತದ್ರಿ ಅದ್ರ ಬಗ್ಗೆ ಕೂಡ ಸ್ವಲ್ಪ ತಿಳಿಸ್ಕೊಡ್ರಿ ಅಂತ ಅನ್ನತ್ತಿದ್ರಿ. ನೋಡ್ರಿ, ಈಗಾಗಲೇ ನೋಟಿಫಿಕೇಶನ್ ಬಗ್ಗೆ ಒಂದು ಡೀಟೇಲ್ಡಾಗಿ ಒಂದು ವಿಡಿಯೋ ಮಾಡಿ ತಿಳಿಸಿನು. ಸ್ಯಾಲ್ರಿ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸಿನ. ಏನೈತಿ ಟೋಟಲಾಗಿ ನಿಮ್ಗೆ ಸ್ಯಾಲ್ರಿ ಒಳಗೆ ಕಟ್ಟಾಗಿ ಎಷ್ಟು ನಿಮ್ಮ ಕೈಗೆ ಅಮೌಂಟ್ ಬಂದು ತಲುಪ್ತೈತಿ ಅದ್ರ ಬಗ್ಗೆ ಕೂಡ ಡೀಟೇಲ್ಡಾಗಿ ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿನು. ನನ್ನ ಚಾನಲ್ ಒಳಗೆ ಏನೈತಿ ಅಪ್ಲೋಡ್ ಮಾಡಿನು. ಮತ್ತು ಏನೈತಿ ನೋಟಿಫಿಕೇಶನ್ ಬಗ್ಗೆ ಕೇಳತ್ತಿದ್ರಿ. ಮತ್ತು ನೋಡ್ರಿ, ಈಗ ಮೊದಲು ಏನಂದ್ರೆ, ಈಗ ಮೊದಲು ಸಿಲೆಬಸ್ ಬಗ್ಗೆ ತಿಳಿಸ್ಕೊಡ್ತನ, ಯಾವ ರೀತಿಯಾಗಿ ಇದಕ್ಕೆ ಸಿಲೆಬಸ್ ಇರ್ತೈತಿ. ನೆಕ್ಸ್ಟ್ ಏನೈತಿ ನೋಟಿಫಿಕೇಶನ್ ಬಗ್ಗೆ ತಿಳಿಸ್ಕೊಡ್ತನ, ಎಂದು ಅಧಿಸೂಚನೆ ಆಗ್ಬೋದು ಅಂತೇಳಿ. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದು ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ, ಏನೇ ಜಾಬ್ಸ್ ನೋಟಿಫಿಕೇಶನ್ ಕಾಲ್ಪಾರ್ ಮಾಡಿರು ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಈಗ ಪಿ ಸಿ ಕೂಡ ಕಾಲ್ಪಾರ್ಮ್ ಆಗೈತಿ. ಮೊದಲು ಲಾಸ್ಟ್ ಒಂದು ವಿಡಿಯೋ ಮಾಡಿದಾಗ ಹೇಳಿನ ಏನೈತಿ ಪಿ ಸಿ ನೋಡ್ರಿ ಜೂನ್ ಮೊದಲೇ ವಾರದಾಗ ಸೆಕೆಂಡ್ ವೀಕ್ ಒಳಗೆ ಐತಿ ಕಾಲ್ಪಾರ್ಮ್ ಆಕತಿ ಅಂತ ಹೇಳಿನಿ. ಅದ್ರ ಪ್ರಕಾರ ನಿನ್ನ ನೋಟಿಫಿಕೇಶನ್ ಆಗೈತಿ. ಇವತ್ತಿನಂತೆ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸಿನು. ಅದ್ರ ಬಗ್ಗೆನು ಯಾರು ನೋಡಿಲ್ಲ ಅಂಥ ವಿದ್ಯಾರ್ಥಿಗಳು ವಿಡಿಯೋ ನೋಡ್ರಿ. ಮತ್ತು ನಿಮ್ಗೆ ಇದು ಎಕ್ಸಾಮ್ದು ಸಿಲೆಬಸ್ ಬಗ್ಗೆ ಒಂದು ನೋಟಿಸ್ ಐತಿ, ಇದನ್ನು ಶೇರ್ ಮಾಡಂದ್ರೆ ಹೇಳ್ರಿ. ಡೈರೆಕ್ಟ್ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ನು, ಅಲ್ಲಿ ಕೂಡ ನಿಮ್ಗೆ ನೋಡ್ಕೊಳಕ್ಕೆ ಈಸಿ ಆಕೈತಿ. ಇಲ್ಲಿ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿಯಾಗಿ ಇರ್ತೈತೆ ಅಂದ್ರೆ, ಇಲ್ಲಿ ಒಂದೇದು ನೋಡ್ರಿ ನಿಮ್ಗೆ ಡೌಟ್ ಕ್ಲಿಯರ್ ಮಾಡ್ತೀನಿ. ಒಂದೇದು ಇದಕ್ಕೆ CBT ಇರಂಗಿಲ್ಲ. CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದರೆ ಏನೈತಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರಂಗಿಲ್ಲ. ಆಫ್ಲೈನ್ OMR ಟೈಪ್ ಏನೈತಿ ಆಫ್ಲೈನ್ ಇರ್ತೈತಿ ಎಕ್ಸಾಮ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರಂಗಿಲ್ಲ, ಆಫ್ಲೈನ್ ಇರ್ತೈತಿ. ಮತ್ತು ಒಂದೇದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಕಾರ. ಏನು ಕನ್ಫ್ಯೂಸ್ ಅಂದ್ರೆ, ಇಲ್ಲಿ ನೋಡ್ರಿ ಇದಕ್ಕೆ ನಿಮ್ಗೆ 150 ಅಂಕಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದ್ರೊಳಗೆ ನೀವು ಕನಿಷ್ಠ 50 ಅಂಕ ತೆಗೆದುಕೊಂಡ್ರೆ ಪಾಸ. ಓನ್ಲಿ ನೀವು 150ಕ್ಕೆ 150 ಮಾರ್ಕ್ಸ್ ತೆಗೆದುಕೊಂಡ್ರೆ ಐತಿ ಯಾವುದಕ್ಕೂ ಯೂಸ್ ಇಲ್ಲದ, ಓನ್ಲಿ ಪಾಸಿಂಗ್ ಅಷ್ಟೇ ಇದೆ. ನೀವು ಫೈನಲ್ ಮೆರಿಟ್ಗೆ ಇದೇನು ಕನ್ಸಿಡರ್ ಆಗಂಗಿಲ್ಲ. ಇದು ಕಡ್ಡಾಯ ಕನ್ನಡ ಎದಕ್ಕೂ ಕನ್ಸಿಡರ್ ಆಗಂಗಿಲ್ಲ. 150 ಮಾರ್ಕ್ಸಿಗೆ ನೀವು ಎಕ್ಸಾಮ್ ಇರ್ತೈತಿ. ಅದ್ರೊಳಗೆ ನೀವು 51 ಮಾರ್ಕ್ಸ್ ತೆಗೆದುಕೊಂಡ್ರೂ ಪಾಸ. ನೀವು ಇದ್ರೊಳಗೆ 49 ತೆಗೆದುಕೊಂಡ್ರೆ ಫೇಲ, ಇಲ್ಲೇ ಫೇಲ. ನೆಕ್ಸ್ಟ್ ಏನೈತಿ ಎಕ್ಸಾಮ್ ಅಲಾವಿರಂಗಿಲ್ಲ. 150ಕ್ಕೆ ಎಕ್ಸಾಮ್ ಇತ್ತಂದ್ರೆ ನೀವು 150ಕ್ಕೆ 51 ಮಾರ್ಕ್ಸ್ ತೆಗೆದುಕೊಂಡ್ರೂ ಪಾಸ. ಇದಕ್ಕೆ ಏನೈತಿ ಭಾಳ ಒತ್ತು ಕೊಡಬೇಡ್ರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಏನೈತಿ ಆಳವಾಗಿ ಸ್ಟಡಿ ಮಾಡಬೇಡ್ರಿ, ಈಸಿ ಇರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗೂ ಕಡ್ಡಾಯ ಕನ್ನಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಪಾಸ್ ಹಾಕಿರಿ. ನಿಮ್ಗೆ ನೋಡ್ರಿ, ಇದು ಎಕ್ಸಾಮ್ ಪಾಸ್ ಆದ್ರೆ ನೆಕ್ಸ್ಟ್ ಐತಿ ನೋಡ್ರಿ, ಇಲ್ಲಿ ಎಕ್ಸಾಮ್ ಮೇನ್ ಏನೈತಿ ಇದು ಮೇನ್ ಇದ್ದಿರ್ತೈತಿ. ಇಲ್ಲಿ ನೋಡ್ರಿ, ಪೇಪರ್ 1 ಇದ್ದಿರ್ತೈತಿ, 100 ಅಂಕಕ್ಕೆ ಇದ್ದಿರ್ತೈತಿ. 2 ಗಂಟೆ ನಿಮ್ಗೆ ಟೈಮಿಂಗ ಪೇಪರ್ 1. ಪೇಪರ್ 2 ಸೇಮ್ 100 ಅಂಕಕ್ಕೆ ನಿಮ್ಗೆ ಎಕ್ಸಾಮ್ ಇರ್ತೈತಿ, 2 ಗಂಟೆ ಟೈಮಿಂಗ. ಇಲ್ಲಿ ಸಬ್ಜೆಕ್ಟ್ಗಳು ನೋಡ್ಕೊರಿ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ಒಣದ ದೈನಂದಿನ ಗ್ರಹಿಕೆ ವಿಷಯಗಳು, ಮತ್ತು ಸಂವಿಧಾನ ಬಗ್ಗೆ ಬರ್ತೈತಿ, ಮತ್ತು ಇತಿಹಾಸ ಬಗ್ಗೆ ಕ್ವಶನ್ಗಳನ್ನ ಕೇಳ್ತಾರೆ, ಮತ್ತು ಎಕನಾಮಿಕ್ ಬಗ್ಗೆ ಕ್ವಶನ್ಗಳು ಕೇಳ್ತಾರೆ, ಮತ್ತು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಇದ್ರ ಬಗ್ಗೆ ಕ್ವಶನ್ಗಳನ್ನ ಕೇಳ್ತಾರೆ. ಇವೆಲ್ಲ ನೋಡ್ಕೋರಿ. PDF ಏನೈತಿ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ 1ನೇದು ಎಕ್ಸಾಮ್ ಆಯ್ತು. ಮತ್ತು 2ನೇದು ನೋಡ್ರಿ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಟೋಟಲಾಗಿ 3 ಎಕ್ಸಾಮ್. 1ನೇದು ಕಡ್ಡಾಯ ಕನ್ನಡ ಓನ್ಲಿ ಪಾಸಿಂಗ್. 150ಕ್ಕೆ ಕ್ವಶನ್ ಪೇಪರ್ ಇದ್ದಿರ್ತೈತಿ. 51 ಮಾರ್ಕ್ಸ್ ತೆಗೆದುಕೊಂಡ್ರೆ ಪಾಸ್. 1ನೇದಾಯ್ತು. 2ನೇದು ಇದಾಯ್ತು. ಮತ್ತು 3ನೇದು ನೋಡ್ರಿ, ಪೇಪರ್ 2 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಟೋಟಲಾಗಿ 100 ಮಾರ್ಕ್ಸಿಗೆ ಎಕ್ಸಾಮ್ ಇದ್ದಿರ್ತೈತಿ, 2 ಗಂಟೆ ಟೈಮಿಂಗ್ ಇದ್ದಿರ್ತೈತಿ. ಮತ್ತು ಆಫ್ಲೈನ್ ಮೂಲಕ ನೀವು ನೋಡ್ರಿ ಆಫ್ಲೈನ್ ಇದ್ದಿರ್ತೈತಿ ಎಕ್ಸಾಮ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, CBT ಇರಂಗಿಲ್ಲ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರಂಗಿಲ್ಲ, ಆಫ್ಲೈನ್ ಇರ್ತೈತಿ. ಮತ್ತು ಋಣಾತ್ಮಕ ಅಂಕ ಇರ್ಬೋದ್ರಿನ ಏನೈತಿ ನೆಗೆಟಿವ್ ಮಾರ್ಕಿಂಗ್. ನಿಮ್ಮ ಭಾಷೆ ಒಳಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತಿ. 1/4 0.25 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ನೀವೀಗ ಒಂದು ಕ್ವಶನ್ ರೈಟ್ ಮಾಡಿರಂದ್ರೆ ನೆಕ್ಸ್ಟ್ ಅದ್ರ ತೆಳಗೆ 4 ಏನಾರು ರಾಂಗ್ ಮಾಡಿದ್ರಂದ್ರೆ ಈಗ ರೈಟ್ ಆಗಿರ್ತೈತಿ ಆನ್ಸರ್, ಇದು ಕೂಡ ರಾಂಗ್ ಆಕತಿ. ಈ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇಷ್ಟು ನೋಡ್ರಿ ಎಕ್ಸಾಮ್. ಮತ್ತು ನೀವು ಎಕ್ಸಾಮ್ ಯಾವ ಭಾಷೆ ಒಳಗೆ ಬರಿಬೋದಂದ್ರೆ
ಕನ್ನಡ ಒಳಗೆ ಎಕ್ಸಾಮ್ ಬರಿಬೋದು, ಇಂಗ್ಲೀಷ್ ಒಳಗೆ ಎಕ್ಸಾಮ್ ಬರಿಬೋದು. ನಿಮ್ಮ ಕನ್ನಡ ಒಳಗೆ ಏನಾದರೂ ಕನ್ಫ್ಯೂಸ್ ಆಗತ್ತಿತ್ತಂದ್ರೆ ಇಂಗ್ಲೀಷ್ ಒಳಗೆ ನೀವು ನೋಡ್ಕೋಬೋದು. ಇದು ಫೈನಲ್ ಲಾಸ್ಟ್. ಕನ್ನಡ ಒಳಗೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗತ್ತಿತ್ತಂದ್ರೆ ಮಗ್ಲ ಇಂಗ್ಲೀಷ್ ಇದ್ದಿರ್ತೈತಿ, ಇಂಗ್ಲೀಷ್ ನೋಡ್ಕೋಬೋದು, ಅದು ಲಾಸ್ಟ್ ಇದ್ದಿರ್ತೈತಿ. ಇಷ್ಟು ನೋಡ್ರಿ ಇದ್ರ ಬಗ್ಗೆ ಸಿಲೆಬಸ್ ಬಗ್ಗೆ ಇದ್ದಿರ್ತೈತಿ. ಇನ್ನು ನೋಟಿಫಿಕೇಶನ್ ಬಗ್ಗೆ ಬರೋದಾದ್ರೆ ನಿಮ್ಗೆ ಲಾಸ್ಟ್ ಒಂದು ವಿಡಿಯೋ ಮಾಡಿದಾಗ ಅಪ್ಡೇಟ್ ಕೊಟ್ಟಿನಿ. ಏನಂದ್ರೆ ಪೊಲೀಸ್ ನೋಟಿಫಿಕೇಶನ್ ಮತ್ತು ವಿಲೇಜ್ ಅಕೌಂಟ ಒಂದರ ಬೆಂಡಲ್ಲಿ ಏನೈತಿ ನೋಟಿಫಿಕೇಶನ್ ಆಕತ್ತಂತ ಹೇಳಿನಿ. ಅದ್ರ ಪ್ರಕಾರ ನೋಡ್ರಿ ಪೊಲೀಸ್ ನೋಟಿಫಿಕೇಶನ್ ಆಗೈತಿ ಈಗಾಗಲೇ. ಇನ್ನು ಏನೇ ಇದ್ರೂ ವಿಲೇಜ್ ನೋಟಿಫಿಕೇಶನ್ ವಿಲೇಜ್ ಅಕೌಂಟ್ ಅದ. ಇಲ್ಲಿ ನೋಡ್ರಿ ನೆಕ್ಸ್ಟ್ ವೀಕ್ ಏನೈತಿ ನೋಟಿಫಿಕೇಶನ್ ಆಗ್ಬೋದು, ಆಲ್ಮೋಸ್ಟ್ ನೆಕ್ಸ್ಟ್ ವೀಕ್ ಆಗ್ಬೋದು. ಮತ್ತು ಪೊಲೀಸ್ ಕಾನ್ಸ್ಟೇಬಲ್ದ ಆಗಸ್ಟ್ ಒಳಗೆ ಎಕ್ಸಾಮ್ ಐತಿ, ನೀವು ನೋಡಿರ್ಬೋದು. ಡೀಟೇಲಾಗಿ ತಿಳಿಸ್ಕೊಟ್ಟಿನಿ ಅದನ್ನು. ಸೆಕೆಂಡ್ ಪಿ ಯು ಸಿ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ ಎಲ್ಲರೂ 18 ವರ್ಷ. ಸೆಕೆಂಡ್ ಪಿ ಯು ಸಿ ಆಗಿತ್ತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ರಿ. ಇದು ವಿಲೇಜ್ ಅಕೌಂಟೂ ಸೇಮ್. ನೀವು 12ನೇ ತರಗತಿ ಪಾಸ್ ಆಗಿದ್ರಂದ್ರೆ ಅರ್ಜಿಯನ್ನು ಸಲ್ಲಿಸೋದು ಇದ್ದಿರ್ತೈತಿ. ನಿಮ್ಗೆ ನೋಡಿರಿ ನೆಕ್ಸ್ಟ್ ವೀಕ್ ಅಧಿಸೂಚನೆ ಆಗ್ಬೋದು, ಇದು ಆಲ್ಮೋಸ್ಟ್ ಆಗ್ಬೋದು. ಯಾಕಂದ್ರೆ ರೋಸ್ಟರ್ ಎಲ್ಲವೇನೈತಿ ಫೈನಲೈಸ್ಡ್ ಆಗೈತಿ, ಎಲ್ಲವೇನೈತಿ ಫೈನಲೈಸ್ಡ್ ಆಗೈತಿ. ಓನ್ಲಿ ನೋಟಿಫಿಕೇಶನ್ ಅಷ್ಟೇ ಇದ್ದಿರ್ತೈತಿ. ಸೊ ಅದಕ್ಕಾಗಿ ನೋಡಿರಿ ಯಾರೆಲ್ಲ ಪ್ರಿಪ್ರೇಷನ್ ಮಾಡಾಯ್ತಿರಿ ವಿಲೇಜ್ ಅಕೌಂಟ್ ಕಂಟಿನ್ಯೂಸ್ ಆಗಿ ಟಚ್ ಇಡ್ರಿ. ನಿಮ್ಗೆ ಏನೇ ನನ್ನಿಂದ ಹೆಲ್ಪ್ ಬೇಕಾಗಿತ್ತಂದ್ರೆ ಐತ್ರಿ ಕಮೆಂಟ್ ಮಾಡಿರಿ, ಅಥವಾ ಪರ್ಸನಲಾಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನನ್ನಿಂದ ಎಷ್ಟು ಸಾಧ್ಯ ಆಕೈತಿ ಅಷ್ಟೇನೈತಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತೀನಿ. ಮತ್ತು ನೋಡಿರಿ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡಿರಿ ಏನೇ ಜಾಬ್ಸ್ ನೋಟಿಫಿಕೇಶನ್ ಕಲ್ಪನೆ ಮಾಡಿರಂದ್ರು ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು, ವಿತ್ ಏನೈತಿ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇರ್ತನು. ಅದಕ್ಕಾಗಿ ನೋಡಿರಿ ಮೊದಲು ಒಂದು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.